ಇನ್ನು ನೀಟ್ ಮರುಪರೀಕ್ಷೆ ನಡೆಸೋದಕ್ಕೆ ಈಗಾಗಲೇ NTA ಆದೇಶವನ್ನು ಕೊಟ್ಟಿದೆ. ಶೀಘ್ರದಲ್ಲೇ ಮರುಪರೀಕ್ಷೆಗೆ ಹೊಸ ದಿನಾಂಕದ ಪ್ರಕಟಣೆ ಮಾಡಲಾಗತ್ತೆ, ಹೊಸ ದಿನಾಂಕವನ್ನು ಘೋಷಿಸಲಾಗತ್ತೆ ಅಂತ ನೀಟ್ ಹೇಳಿರುವಂಥದ್ದು. ಇಲ್ಲಿ ಒಂದು ರಿಲೀಫ್ ವಿಚಾರ ಏನು ಅಂದರೆ, ಮರುಪರೀಕ್ಷೆ ಏನು ನಡೆಯುತ್ತೆ ಅದಕ್ಕೆ ನೀವು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ, ಹೆಚ್ಚುವರಿ ಶುಲ್ಕವನ್ನು ಕೊಡುವ ಅವಶ್ಯಕತೆಗಳು ಕೂಡ ಇರೋದಿಲ್ಲ, ಹಾಗೆ ನಿಮ್ಮ ಪರೀಕ್ಷಾ ಕೇಂದ್ರ ಕೂಡ ಬದಲಾಗೋದಿಲ್ಲ. NTA ಅಧಿಕೃತ ಪರೀಕ್ಷೆಗೆ ಮೊದಲೇ NTA ವೆಬ್ಸೈಟ್ನಲ್ಲಿ ಹಾಲ್ ಟಿಕೆಟ್, ಅಧಿಕೃತ ವೆಬ್ಸೈಟ್ನಲ್ಲಿ ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡಲಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ, ಈ ಹಿಂದೆ ನೀಡಲಾಗಿದ್ದ ಕೇಂದ್ರಗಳೇನಿದ್ವೋ ನಿಮಗೆ ಪರೀಕ್ಷಾ ಕೇಂದ್ರಗಳು ಅವೇ ಮುಂದೆಯೂ ಮಾನ್ಯತೆಯನ್ನು ಹೊಂದಿರ್ತವೆ. ಹಾಗಾಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದಿದೆಯೋ ನೋಡ್ಕೊಳ್ಳಿ, ಅಲ್ಲಿಗೆ ಹೋಗಿ ಎಕ್ಸಾಮನ್ನು ಮಾತ್ರ ಬರೀರಿ. ನಿಮಗೆ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ನೀವು ನೀಟ್ಗೆ. ಹಾಗೆ ಮತ್ತೆ ಇದಕ್ಕೋಸ್ಕರ ಯಾವುದೇ ರೀತಿಯ ಶುಲ್ಕವನ್ನು ಅಂದರೆ ಫೀಸನ್ನು ಕಟ್ಟುವ ಅವಶ್ಯಕತೆಯೂ ಇಲ್ಲ. ನೀವು ಈ ಹಿಂದೆ ಸಲ್ಲಿಸಿದ್ದ ಅರ್ಜಿಯೇ ಮಾನ್ಯತೆಯನ್ನು ಪಡೆದಿದೆ, ನೀವು ಈ ಹಿಂದೆ ಸಲ್ಲಿಸಿದ್ದ ಶುಲ್ಕವೇ ಇದಕ್ಕೂ ಕೂಡ ಅನ್ವಯ ಆಗತ್ತೆ. ಹೊಸದಾಗಿ ನೀವು ಫೀಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಹಾಗೆ ಈ ಹಿಂದೆ ಏನು ನೀಟ್ ಪರೀಕ್ಷಾ ಕೇಂದ್ರಗಳಿದ್ವು ಆ ಪರೀಕ್ಷಾ ಕೇಂದ್ರಗಳಿಗೇನೆ ಮಾನ್ಯತೆ ಇರುತ್ತೆ, ಮತ್ತೆ ಹೊಸ ಕೇಂದ್ರಗಳನ್ನು ನಾವು ಕೊಡೋದಿಲ್ಲ. ಈ ಹಿಂದೆ ಇದ್ದಂತಹ ಕೇಂದ್ರಗಳೇ ಇರುತ್ತೆ. ನಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿನೇ NTA ವೆಬ್ಸೈಟ್ನಲ್ಲಿನೇ ನೀಟ್ ಎಕ್ಸಾಮ್ನ ಹೊಸ ಹಾಲ್ ಟಿಕೆಟ್ಗಳನ್ನು ಬಿಡುಗಡೆ ಮಾಡ್ತೀವಿ, ಅವುಗಳನ್ನೇ ಡೌನ್ಲೋಡ್ ಮಾಡ್ಕೋಬೇಕು. ಹಾಗೆ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿಂದಲೋ ಬರುವ ಮಾಹಿತಿಗಳನ್ನು ನಂಬಬೇಡಿ. ನಿಮಗೆ ಏನೇ ಮಾಹಿತಿ ಬೇಕು ಅಂದರೂ ನಮ್ಮ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಆ ವೆಬ್ಸೈಟ್ನಲ್ಲಿ ಸಿಗುವ ಮಾಹಿತಿಯಿಂದಲೇ ಕನ್ಫರ್ಮೇಷನನ್ನು ತಗೊಳ್ಳಿ. ಎಕ್ಸಾಮ್ ಯಾವಾಗಿರುತ್ತೆ, ಮರು ಎಕ್ಸಾಮ್ನ ದಿನಾಂಕ ಯಾವಾಗ ಅಂತೇಳಿ ಘೋಷಣೆ ಮಾಡ್ತೀವಿ, ಅದರ ಡೀಟೇಲ್ಸ್ ಕೂಡ ನಮ್ಮ ವೆಬ್ಸೈಟಲ್ಲೇ ಸಿಗುತ್ತೆ. ಘೋಷಣೆ ಮಾಡಿದ ನಂತರ ನಿಮಗೆ ಹಾಲ್ ಟಿಕೆಟ್ ಕೂಡ ಅದೇ ವೆಬ್ಸೈಟಲ್ಲಿ ಸಿಗುತ್ತೆ. ಆ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಅದರಲ್ಲಿ ಇರುವ ಎಕ್ಸಾಮ್ ಸೆಂಟರ್ನ ನೋಡಿಕೊಂಡು ನೀವು ನಿಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಹೋಗಿ ಪರೀಕ್ಷೆಯನ್ನು ಬರೆಯಿರಿ ಅಂಥೇಳಿ NTA ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಯಾವುದೇ ಅಂತೆಕಂತೆಗಳಿಗೆ, ಅಲ್ಲಿಂದ ಇಲ್ಲಿಂದ ಬರುವಂತಹ ಸುದ್ದಿಗಳಿಗೆ ಕಿವಿಗೊಡಬೇಡಿ, ಪ್ಯಾನಿಕ್ ಆಗಬೇಡಿ. ಪರೀಕ್ಷೆಯನ್ನು ಈಗ ಏನು ನಡೆದಿತ್ತು ಈ ಹಿಂದೆ ಪರೀಕ್ಷೆ ಮೇ 3ನೇ ತಾರೀಕು, ಅದನ್ನು ನಾವು ರದ್ದು ಮಾಡಿದ್ದೇವೆ, ಹೊಸದಾಗಿ ಮತ್ತೆ ಪರೀಕ್ಷೆಯನ್ನು ನಡೆಸ್ತೇವೆ, ಅದಕ್ಕೆ ಅತಿ ಶೀಘ್ರದಲ್ಲೇ ದಿನಾಂಕವನ್ನು ಘೋಷಿಸ್ತೇವೆ ಅಂಥೇಳಿ NTA ಹೇಳಿರುವಂಥದ್ದು. ಇಷ್ಟೆಲ್ಲ ಪ್ರಸಂಗಗಳಿಗೆ ಕಾರಣವಾಗಿದ್ದು ರಾಜಸ್ಥಾನದ ಸೀಕರ್ನಲ್ಲಿ ಲೀಕ್ ಆದಂತಹ ಪ್ರಶ್ನೆ ಪತ್ರಿಕೆ, ಕೈ ಬರಹದಲ್ಲಿ ಇದ್ದಂತಹ ಪ್ರಶ್ನೆ ಪತ್ರಿಕೆ. ಹಾಗಿದ್ರೆ ಏನಿದು ನೀಟ್ ಲೀಕ್ ಹಗರಣ ಏನು? ರಾಜಸ್ಥಾನದ ಸೀಕರ್ನಲ್ಲಿ ಕ್ವಶನ್ ಪೇಪರ್ ಮೊದಲಿಗೆ ಲೀಕ್ ಆಗಿದೆ ಅನ್ನುವ ಆರೋಪ ಕೇಳಿಬಂದಿರುವಂಥದ್ದು. ಅಲ್ಲಿನ ಸ್ಪೆಷಲ್ ಆಪರೇಷನ್ ಗ್ರೂಪ್ ಪೊಲೀಸರು ಇದರ ತನಿಖೆಯನ್ನು ಸದ್ಯ ನಡೆಸ್ತಾ ಇದ್ದಾರೆ. ಮೇ 3ನೇ ತಾರೀಕಿನ ಪರೀಕ್ಷೆಗೂ ಕೆಲ ದಿನಗಳ ಮೊದಲೇನೆ, ಅಂದರೆ 2-3 ದಿನಗಳ ಮೊದಲೇನೆ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನುವ ಆರೋಪ ಕೈ ಬರಹದಲ್ಲಿದೆ. ಗೆಸ್ ಪೇಪರ್ ಅಂತೇಳಿ ಕೈನಲ್ಲೇ ಬರೆಯಲಾಗಿದ್ದಂತಹ ಪ್ರಶ್ನೆಗಳು ಅದರಲ್ಲಿ ಇದ್ವು. ಕೊನೆ ಕ್ಷಣದಲ್ಲಿ ತಯಾರಿ ನಡೆಸೋದಕ್ಕೆ ನೆರವಾಗುವಂತಹ ಗೆಸ್ ಪೇಪರ್ ಇದು. ಆದರೆ ಇದರಲ್ಲಿ ಅಂದರೆ ಈ ಗೆಸ್ ಪೇಪರ್ ಏನು ಸೀಕರ್ನಲ್ಲಿ ಹರಿದಾಡ್ತಾ ಇತ್ತು, ಆ ಗೆಸ್ ಪೇಪರ್ನಲ್ಲಿ ಹಲವು ಪ್ರಶ್ನೆಗಳು ಮತ್ತು ಮೂಲ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಪ್ರಶ್ನೆಗಳು ಒಂದೇ ರೀತಿಯದ್ದಾಗಿದ್ವು. ಮೂಲ ಪ್ರಶ್ನೆ ಪತ್ರಿಕೆಯಲ್ಲಿದ್ದ ಸುಮಾರು 140 ಪ್ರಶ್ನೆಗಳು ಇದರಲ್ಲಿ ಇರ್ತವೆ. ನೀಟ್ ಪರೀಕ್ಷೆಗೆ ಇರೋದು ಒಟ್ಟಾರೆಯಾಗಿ 720 ಅಂಕಗಳು. ಅದರಲ್ಲಿ 600 ಅಂಕಗಳಿಗೆ ಸರಿ ಹೋಗುವಷ್ಟು ಈ 140 ಪ್ರಶ್ನೆಗಳು, 600 ಅಂಕಗಳಿಗೆ ಸರಿ ಹೋಗುವಂತಹ ಪ್ರಶ್ನೆಗಳಿವು. ಇದು ಗೆಸ್ ಪೇಪರ್ನಲ್ಲೇ ಬಂದಿರ್ತವೆ. ಪರೀಕ್ಷೆಗೆ 2-3 ದಿನಗಳ ಕಾಲ ಮೊದಲೇ ಈ ಪ್ರಶ್ನೆಗಳು ಹರಿದಾಡ್ತಾ ಇದ್ವು. ಕೈ ಬರಹದಲ್ಲಿ ಬರೆಯಲಾಗಿದ್ದಂತಹ ಪ್ರಶ್ನೆಗಳು, ಅದರ ಪೇಪರ್ ಹರಿದಾಡ್ತಾ ಇತ್ತು. ಹೀಗಾಗಿಯೇ ಈಗ ಅನುಮಾನ ಬಂದಿರುವಂಥದ್ದು ಕ್ವಶನ್ ಪೇಪರೇ ಲೀಕ್ ಆಗಿದೆ, ಮೇನ್ ಕ್ವಶನ್ ಪೇಪರೇ ಲೀಕ್ ಆಗಿದೆ ಅನ್ನುವಂತಹ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ನೀಟ್ ವಿಚಾರದಲ್ಲಿ. ಅದರ ತನಿಖೆಯನ್ನು ಈಗಾಗಲೇ ಕೇಂದ್ರ ಸರ್ಕಾರ CBIಗೆ ವಹಿಸಿದೆ. ಮತ್ತೊಂದೆಡೆ ಈ ಲೀಕ್ ಆಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದ್ದಂತೆಯೇ ರಾಜಸ್ಥಾನದಲ್ಲಿ ಪ್ರಕರಣ ದಾಖಲಾಗತ್ತೆ. ಪ್ರಕರಣ ದಾಖಲಾಗ್ತಿದ್ದಂತೆ ಅಲ್ಲಿ ತನಿಖೆಯನ್ನು ಕೂಡ ಆರಂಭಿಸಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.